ಗಾಯತ್ರಿ ತುಂಬ ಪ್ರಚಲಿತ ಹೆಸರು. ಅದರಲ್ಲೂ ಗಾಯತ್ರಿ ಮಂತ್ರ ತುಂಬ ಪ್ರಚಲಿತ. ಪ್ರತಿ ಮನೆಯಲ್ಲೂ ಟೇಪ್ ರೆಕಾರ್ಡ್ ಮೂಲಕನೋ ಮೊಬೈಲಲ್ಲೋ ಇದನ್ನು ಚಲಾಯಿಸ್ತಾ ಇರ್ತಾರೆ. ಸಣ್ಣ ಮಕ್ಕಳಿಗೂ ಸಹ ಕೇಳಿದರೆ ಗಾಯತ್ರಿ ಮಂತ್ರದ ಬಗ್ಗೆ ಗೊತ್ತಿದೆ. ಅರ್ಥ ಗೊತ್ತಿಲ್ಲ, ಮಂತ್ರ ಗೊತ್ತಿದೆ. ಓಂ ಭೂರ್ಭುವಃ ಸ್ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಯಾವುದೇ ಮಂತ್ರದ ಅರ್ಥ ಮತ್ತು ಪ್ರಯೋಜನ ಗೊತ್ತಿಲ್ಲ ಅಂದರೆ ಅದು ಬರೀ ಕ್ರಿಯೆಯಾಗಿ ಇರ್ತದೆ. ಮಂತ್ರನ ಊರ್ಜೆಯಿಂದ ಮತ್ತು ಸಂಕಲ್ಪದಿಂದ ಜೋಡಿಸೋದು ತುಂಬ ಅವಶ್ಯಕ. ಗಾಯತ್ರಿ ಮಂತ್ರದ ಅನುಸಂಧಾನ ಅಂದರೆ ಹಿಂದಿನ ಕಾಲದಲ್ಲಿ ಉಪನಯನ ಏನು ಸಂಸ್ಕಾರ ಕೊಡ್ತಾಯಿದ್ರು, ಅಂದರೆ ಬ್ರಾಹ್ಮಣ ಆಗುವ ಪ್ರಕ್ರಿಯೆ ಉಪನಯನ ಅಂದರೆ ಆಜ್ಞಾಚಕ್ರ ಜ್ಞಾನಚಕ್ಷು ಓಪನ್ ಆಗಲಿಕ್ಕೆ ಈ ಮಂತ್ರನ ಕಿವಿಯಲ್ಲಿ ಹೇಳ್ತಾಯಿದ್ರು. ಅದನ್ನು ಗುಪ್ತವಾಗಿಡಲಿಕ್ಕೆ ಹೇಳ್ತಾಯಿದ್ರು. ಗಾಯತ್ರಿ ಗುಪ್ತ ಮಂತ್ರ. ಈ ಗಾಯತ್ರಿ ಮಂತ್ರ ಏನಿದೆ ಅದು ಪ್ರೊಸೆಸ್. ಅಂದರೆ ಜೀವದಿಂದ ಶಿವ ಆಗೋದು ಹೇಗೆ, ಆತ್ಮದಿಂದ ಪರಮಾತ್ಮ ಆಗೋದು ಹೇಗೆ, ವಾಮನದಿಂದ ವಿರಾಟ ಅಸ್ತಿತ್ವ ತನಕ ತಲುಪೋದು ಹೇಗೆ, ಯಾವ ರೀತಿ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ಳೋದು ಅನ್ನೋದರ ಪ್ರೊಸೆಸ್. ಸಾಧಕ ಯಾವ್ಯಾವ ಅವಸ್ಥೆನ ಪಾರು ಮಾಡಬೇಕು, ಯಾವ್ಯಾವ ಪ್ರೊಸೆಸ್ಸಿಂದ ಹಾದು ಹೋಗಬೇಕು ಅನ್ನೋದರ ಪ್ರೊಸೆಸ್ ಅದು. ಸಾಧಕ ಸಾಧನೆಯಲ್ಲಿ ತನ್ನ ಉನ್ನತಿನ ಯಾವ ರೀತಿ ಮಾಡಬೇಕು ಅನ್ನೋದರ ಮ್ಯಾಪ್. ನೀವು ಬರೀ ಮಂತ್ರ ಹೇಳೋದ್ರಿಂದ ಓಂ ಭೂರ್ಭುವಃ ಸ್ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ನೀವು 1000 ಸಲ ಹೇಳಿ, 1,00,000 ಸಲ ಹೇಳಿ, ಎಲ್ಲಿ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತದೆ, ಎಲ್ಲಿ ನಿಮಗೆ ವಿವೇಕ ಮೂಡ್ತದೆ? ಅರ್ಥ ಗೊತ್ತಿಲ್ಲ, ಬರೀ ಮಂತ್ರ ಹೇಳೋದ್ರಿಂದ ಎಲ್ಲಿ ನಿಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ? ವಾತಾವರಣ ಪವಿತ್ರ ಆಗ್ತದೆ, ಪಾಸಿಟಿವಿಟಿ ಬರ್ತದೆ. ಹೇಗೆ? ಹೌದು, ಶಬ್ದದಲ್ಲಿ ಊರ್ಜೆ ಇದೆ, ಮಂತ್ರದಲ್ಲಿ ಶಕ್ತಿ ಇದೆ. ನೀವು ಗಾಯತ್ರಿ ಮಂತ್ರನ 1000 ಸಲ ಮಾಡ್ತೀರಾ, 1,00,000 ಸಲ ಮಾಡ್ತೀರಾ, ಆದರೆ ನಿಮಗೆ ಅದರ ಅರ್ಥನೇ ಗೊತ್ತಿಲ್ಲ ಅಂದರೆ ಏನು ಪ್ರಯೋಜನ? ಗಾಯತ್ರಿ ಅಂದರೆ ಗಾನ, ಹಾಡು, ಪರಮಾತ್ಮನಿಂದ ಉದ್ಗಿತವಾದಂತಹ ಗಾನ. ಬ್ರಹ್ಮಾಂಡದಲ್ಲಿರುವಂತಹ ಅಣುವಿನಿಂದ ಪರಮಾಣು, ಬ್ರಹ್ಮದಿಂದ ಶಿವ ತನಕ, ಆದಿಶಕ್ತಿಯ ಅಂಶದಿಂದ ಮಹಾವಿದ್ಯೆ ತನಕ ಎಲ್ಲ ಊರ್ಜೆ ಏನಿದೆ ಅದು ಅಲ್ಲಿಂದನೇ ಹರಿತದೆ. ಆ ಊರ್ಜೆಯ ಅಸ್ತಿತ್ವ ಎಲ್ಲಿಂದ ಪ್ರಾರಂಭ ಆಯಿತು? ಬ್ರಹ್ಮನ ಗೀತೆಯಿಂದ. ಅದರ ಬೋಧನೆ ಗಾಯತ್ರಿ, ಅದು ಹಾಡ್ತದೆ. ಗಾಯತ್ರಿ ಅಂದರೆ ಸಂಗೀತ, ಧ್ವನಿ, ಶಬ್ದ, ನಾದ. ಆ ನಾದ ನಮ್ಮ ಸೂರ್ಯನಾಡಿಯಿಂದ ಪ್ರವೇಶಿಸಿ ಬ್ರಹ್ಮರಂಧ್ರ ಮತ್ತು ಆಜ್ಞಾಚಕ್ರನ ಆ್ಯಕ್ಟಿವೇಟ್ ಮಾಡ್ತದೆ. ಹಾಗಾಗಿ ಅದನ್ನು ಉಪನಯನ ಸಂಸ್ಕಾರ ಅಂತಾರೆ. ಗಾಯತ್ರಿ ಅನ್ನೋದು ತತ್ವ. ಗಾನ ಅಂದರೆ ಹಾಡು, ಅದರಿಂದನೇ ಗಾಯತ್ರಿ ಶಬ್ದ ಬಂದಿರುವಂಥದ್ದು. ಆ ತತ್ವನ ತ್ರಿಗುಣಾತ್ಮಕ ಅವಸ್ಥೆಗೆ ಕರ್ಕೊಂಡು ಹೋಗಲಿಕ್ಕೆ ಈ ಮಂತ್ರ. ಗಾಯತ್ರಿ ನಾದ ಬ್ರಹ್ಮದ ಸಂಗೀತ. ಬೆಳಿಗ್ಗೆ ಅದು ಗಾಯತ್ರಿ ರೂಪದಲ್ಲಿದೆ, ಮಧ್ಯಾಹ್ನ ಸಾವಿತ್ರಿ ರೂಪದಲ್ಲಿ, ಸಂಜೆ ಸರಸ್ವತಿ ರೂಪದಲ್ಲಿ. ಗಾಯತ್ರಿಯ ವಿಭಜನೆ ಈ ರೀತಿಯಾಗಿದೆ. 3 ಊರ್ಜೆ 3 ರೂಪದಲ್ಲಿ ಬದಲಾಗ್ತದೆ. ಪ್ರಥಮ ಅವಸ್ಥೆಯಲ್ಲಿ ಅದು ಉದ್ಭವ ಶಕ್ತಿ, ಇಚ್ಛಾಶಕ್ತಿ. ಸಾವಿತ್ರಿಯ ಸ್ವರೂಪದಲ್ಲಿ ಕ್ರಿಯಾಶಕ್ತಿ, ಪೋಷಣ ಶಕ್ತಿ. ಸರಸ್ವತಿಯಲ್ಲಿ ಅದು ಬೋಧದ ಅವಸ್ಥೆಯಲ್ಲಿ ತಲುಪ್ತದೆ. ಇದು ಗಾಯತ್ರಿಯ 3 ಅವಸ್ಥೆ. ಏನಾಗಿದೆ ಅಂದರೆ ನಮಗೆ ಮಂತ್ರ ಗೊತ್ತಿದೆ, ಆದರೆ ಅದನ್ನು ಡಿಕೋಡ್ ಮಾಡೋದು ಗೊತ್ತಿಲ್ಲ, ಮೂಲ ಜ್ಞಾನ ಗೊತ್ತಿಲ್ಲ. ಮಂತ್ರನ ಬಾಯಿಪಾಠ ಮಾಡಿಕೊಂಡು ಜಪ ಮಾಡೋದು, ಅನುಷ್ಠಾನ ಮಾಡೋದು, ಹೋಮ ಮಾಡೋದು, ಇದರಿಂದ ಅಷ್ಟೇನೂ ಪ್ರಯೋಜನ ಆಗಲ್ಲ.